ಕೊರತೆಗಳ ಸಭೆಯನ್ನು ಮಾಡ್ತೀವಿ. ಬಡವರು ಬಿಲೋ ಪಾವರ್ಟಿ ಲೈನಲ್ಲಿ ಪೆನ್ಷನ್ ಇಶ್ಯೂಯಿಂದ ಬರಲಿ, ಕಾಸ್ಟ್ ಟು ಇನ್ಕಮ್ ಸರ್ಟಿಫಿಕೇಟ್ ಬರಲಿ, ಅಥವಾ ರೇಷನ್ ಕಾರ್ಡ್ ಹೆಲ್ತ್ ಗ್ರೌಂಡ್ಸ್ ಮೇಲೆ ರೇಷನ್ ಕಾರ್ಡ್ ಏನಾದರೂ ಇಶ್ಯೂಸಿಂದ ಬರುವಂಥದ್ದು ಈ ಭಾಗದಲ್ಲಿ ವಿಶೇಷವಾಗಿ ಜನಸಾಮಾನ್ಯರಿಗೆ ಏನು ಪ್ರಾಬ್ಲಮ್ಸ್ ಇದ್ದಾವೆ ಅಂದರೆ ಇವರಿಗೆ ಪ್ರತಿ ಹಂತದಲ್ಲೂ ಇರುವಂಥ ಸಮಸ್ಯೆಗಳ ಬಗ್ಗೆ ಪ್ರತಿ ತಿಂಗಳು ಇದೇ ಜಾಗದಲ್ಲಿ ಕುಂದುಕೊರತೆಗಳ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಕಂಪ್ಲೇಂಟ್ಸ್ ಬರಬಾರ್ದು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೇಲೆ ಪದೇ ಪದೇ ಬೇರೆ ಬೇರೆ ಥರ ಪ್ರಚಾರ ಹಾಕ್ಕೊಂಡು ಕೂಡ ಭಾಳ ಒಂದು ಕನ್ಸರ್ನ್ ಇಟ್ಕೊಂಡು ನಾವಿಲ್ಲಿ ಬಿಲ್ಡಿಂಗು, ಇನ್ಫ್ರಾಸ್ಟ್ರಕ್ಚರು, ಗ್ರ್ಯಾಂಟ್ಸು ಎಲ್ಲ ಥರ ಎಲ್ಲ ಎಫರ್ಟ್ಸು ಹಾಕಿದ್ದೀವಿ. ಬಂದಾದಮೇಲೆ ಅವರು ಕಾನ್ಷಿಯಸ್ ಆಗಿ ಬಡವ್ರು ಬರುವಾಗಿ ಇಲ್ಲಿ ಮೈನ್ಸಲ್ಲಿ ಕಾರ್ಮಿಕರು ಜಾಸ್ತಿ ಇರ್ತಾರೆ. ಬೆಳಗ್ಗೆ 4 ಗಂಟೆಗೆ ಹೋದರೆ ರಾತ್ರಿ 10-11 ಗಂಟೆಗೆ ಬರ್ತಾರೆ. ಅವ್ರ ಕಷ್ಟ ಸುಖ ಅರ್ಥ ಮಾಡಿಕೊಂಡು ಕೆಲಸಕ್ಕೆ ಸ್ಪಂದಿಸುವಂಥ ಆಲೋಚನೆಗಳು ಅಲ್ಲಿ ಇರಬೇಕು ಅಂತಂದ್ಬಿಟ್ಟು ನಾನು ಹೇಳಿದ್ದೀನಿ. ಸೊ ಮೇಜರಾಗಿ ಏನೇ ಇಶ್ಯೂಸ್ ಬರಲಿ, ಪೆನ್ಷನ್ ಇಶ್ಯೂಸ್ ಬರಲಿ, ಕಾಸ್ಟ್ ಟು ಇನ್ಕಮ್ ಬರಲಿ, ರೈತರ ವಿಚಾರ ಬಂದಾಗ ಪಾಣಿ, ದುರಸ್ತಿ, ವಂಶವೃಕ್ಷ ಅವೆಲ್ಲ ವಿಚಾರವಾಗೂ ನಾವಲ್ಲಿ ಕೂತಾಗ ಕುಂದುಕೊರತೆಗಳ ಸಭೆಯಲ್ಲಿ ಕೂತಾಗ ಕಂಪ್ಲೇಂಟ್ಸ್ ಬರಬಾರ್ದು. ಡಿಪಾರ್ಟ್ಮೆಂಟ್ಸ್ ಬಗ್ಗೆ 3 ತಿಂಗಳು 6 ತಿಂಗಳು ಓಡಾಡಿಸ್ತಾ ಇದ್ದಾರೆ ಅಂತ ಅನ್ನೋವಂಥ ಕಂಪ್ಲೇಂಟ್ಸ್ ಬರಬಾರ್ದು ಅನ್ನೋವಂಥದ್ರ ಬಗ್ಗೆ ಪರ್ಟಿಕ್ಯುಲರ್ ಹೇಳಿದ್ದೀವಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಸ್ಟಾಫ್ ಹೇಳಿದ್ದೀವಿ. ಅಲರ್ಟಾಗೆ ಕೆಲಸ ಮಾಡಬೇಕು, ಕಾನ್ಷಿಯಸ್ಸಾಗಿ ಕೆಲಸ ಮಾಡಬೇಕು. ಇಲ್ಲಿಂದ ಆಚೆ ಹೋದಾಗ ದುಡ್ಡು ಖರ್ಚು ಮಾಡೇ ನಾನು ಕೆಲಸ ಮಾಡಿಸ್ಕೊಂಡು ಹೋಗಿದ್ದೀನಿ ಅನ್ನೋ ಅಂಥ ತಪ್ಪು ಮಾಹಿತಿ ಸಂದೇಶ ಹೋಗಬಾರ್ದು. KGF ಬರುವಂಥ ಆಫೀಸರ್ಸು ಅಷ್ಟು ಡಿಗ್ನಿಫೈಡಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಹೆಸರು ಉಳಿಸ್ಕೊಳ್ಳಿ, ಹೆಸರನ್ನ ಹಾಳು ಮಾಡ್ಕೊಬಾರ್ದು ಅಂತ ಹೇಳಿದ್ದೀನಿ. ನಾನು ಯಾವ ರೀತಿಯಲ್ಲಿ ಹೇಳಬೇಕು ಅವ್ರಿಗೆ ಹೇಳಿದ್ದೀನಿ ಒಳಗಡೆ. ಇವರಿಗೂ ಗೊತ್ತದೆ, ಅರ್ಥ ಮಾಡ್ಕೊಳ್ಳಿ. ನನ್ನ ಕಾನ್ಷಿಯಸ್ ಪರ್ಮಿಟ್ ಮಾಡಲಿಲ್ಲ, ಮತ್ತು ವಾಪಸ್ ಹೋಗಿ ಇಲ್ಲದೇ ಒಂದು ಸೆಷನ್ ಸಂದರ್ಭದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ KDBಗೆ ನಾವು ಜಾಗ ಕೊಡಬೇಕು ಅಂತಂದರೆ ರೆವಿನ್ಯೂ ಅವರು ವಾಪಸ್ ತೊಗೊಂಡಾಯಿತು. ವಾಪಸ್ ತೊಗೊಳ್ಳೋ ಪ್ರೊಸೀಜರ್ಸ್ ಆಗೋಗಿತ್ತು. ರೆವಿನ್ಯೂಯಿಂದ ನಾನು ಅದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಗಬೇಕಂದ್ರೆ ಅದು ಒಂದು ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ ಆ ಇಲಾಖೆಗೆ ಅದು ಹಸ್ತಾಂತರ ಆಗಬೇಕು. ಅವ್ರು ಸುಮ್ಮನೆ ಕೊಡಲ್ಲ. ರೆವಿನ್ಯೂ ಅವ್ರು ಅವ್ರ ಜಾಗನ ಸುಮ್ಮನೆ ಕೊಡ್ತಾರಾ? ಇವಾಗಿರೋ ವ್ಯಾಲ್ಯೂಯೇಷನ್ಗೆ 1 ಎಕರೆ ಜಾಗ ನೀವು 5 ಲಕ್ಷಕ್ಕೆ 10 ಲಕ್ಷಕ್ಕೆ ಎಲ್ಲಾದರೂ ತೊಗೊಳಕ್ಕಾಗತ್ತಾ? ಆ ಸಂದರ್ಭದಲ್ಲಿ ಅದರ ವ್ಯಾಲ್ಯೂಯೇಷನ್ನ ನಾವು 10 ಲ್ಯಾಕ್ಸ್ ಒಳಗಡೆ ಮಾಡಿಸಿ, ಇಲ್ಲ ಅಂದಿದ್ರೆ ಅದು 55 ಲಕ್ಷ, 6 ಲ್ಯಾಕ್ಸ್ 1 ಎಕರ್. ಆ ಗೌರ್ಮೆಂಟ್ ಜಾಗ ನಾವು ಯಾವುದು ವಾಪಸ್ ತೊಗೊಂಡ್ವಿ ಹಠ ಮಾಡಿ ಬೆಮ್ಮೆಲ್ಲಿಂದ 973 ಎಕರ್ಸು, ಅದಕ್ಕೆ ವ್ಯಾಲ್ಯೂಯೇಷನ್ ಕೊಟ್ಟಿದ್ದು 1 ಎಕರೆಗೆ 6 ಲ್ಯಾಕ್ಸ್ ಅಂತ. ಈ ಒಂದು ದೂರದೃಷ್ಟಿ ನಾವು ಬಂದು ಕೆಲಸ ಮಾಡಿದ್ದೀವಿ ಅಂತಂದರೆ, ಇಲ್ಲ ಅಂದಿದ್ರೆ ಆ 1 ಎಕರೆಗೆ 25 ಲಕ್ಷದಿಂದ 45 ಲಕ್ಷ 55 ಲಕ್ಷವರೆಗೂ ಮಾಡಿದರು. ಗೌರ್ಮೆಂಟ್ 3 ಅಲ್ಲ 10 ವರ್ಷ ಆದರೂ ದುಡ್ಡು ಕೊಡ್ತಾ ಇರಲಿಲ್ಲ 1000 ಎಕರೆಗೆ. ಒಂದೇ ಒಂದು ನೀವು ಕಂಪನಿ ತರಲಿಲ್ಲ ಮೇಡಮ್, ಪ್ರಚಾರ ಮಾಡಿದ್ರು ಅಂತ ನೀವೇ ನನ್ನನ್ನು ನೆಕ್ಸ್ಟ್ ಮಂತಿಂದನೇ ಶುರು ಮಾಡ್ತಾಯಿದ್ರಿ ಅಪಪ್ರಚಾರ ಮಾಡೋದಕ್ಕೆ. ಯಾರೋ ದೂರದೃಷ್ಟಿ ಇಟ್ಕೊಂಡು ನನ್ನನ್ನು ಕರೆದು ಬೈದು, ಇದು ಹಿಂಗೆಲ್ಲ ಆದರೆ ನೀನು ನಾಳೆ ಯಾವತ್ತು ನಿಮ್ಮ ಲೈಫ್ ಟೈಮಲ್ಲಿ ಏನೂ ಅಚೀವ್ ಮಾಡೋಕ್ಕಾಗಲ್ಲ ಅಂತ ನನಗೆ ಅರ್ಥ ಮಾಡಿಸಿ ತಿಳಿ ಹೇಳಿ, ಕೊನೆಗೆ ನಾವು ಮತ್ತೆ ವಾಪಸ್ ಹೋಗಿ ನಾವು ಡಿ ಸಿ ಅವರಿಗೆ ಅದು ಸ್ಪೆಷಲ್ಲಾಗಿ ಕಮಿಟಿ ಮಾಡಿ ಅದಕ್ಕೆ ಒಂದು ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡುವಂಥ ಪವರ್ಸ್ನ DC ಅವ್ರಿಗೆ ಕೊಡಿಸಿ, ಅದಾದಮೇಲೆ ಆ ಪ್ರಪೋಸಲ್ನ ಮೂವ್ ಮಾಡಿದ್ವಿ. ಇಮ್ಮಿಡಿಯೇಟಾಗಿ ಅದು ನನ್ನ ಎಲೆಕ್ಷನ್ ಬಿಫೋರೇ 23 crores ಅಷ್ಟು KDB ಅವರು ದುಡ್ಡು ಕೊಟ್ಟು ತೊಗೊಂಡಿರೋವಂಥದ್ದು. ಹುಡುಕ್ತಾ ಇದ್ದಾರೆ ಅವರು ಈ ಜಾಗ. ಒಂದು 10 ಕಂಪನಿ ಈಗಾಗಲೇ ನೋಡ್ಕೊಂಡು ಹೋಗಿದೆ. ಇನ್ನೊಂದು ಯಾವುದೋ ಒಂದು ಯಾವುದು ಡಿಫೆನ್ಸ್ ಕಂಪ್ನಿದೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡುವಂಥದ್ದು ಬಂದು 100 ಎಕರ್ಸ್ ಏನೋ ಕೇಳ್ತಾ ಇದೆ. ನೋಡ್ಕೊಂಡು ಕೂಡ ಹೋಗಿದ್ದಾರೆ. ಸೆಷನ್ ಆದಮೇಲೆ ಅವರು ಕೂಡ ನಮ್ಮ ಜೊತೆ ಬರೋರಿದ್ದಾರೆ. ಆಮೇಲೆ ಇನ್ನೂ 3 ಕಂಪನೀಸ್ ಯಾರು ನೋಡ್ಕೊಂಡು ಹೋಗಿದ್ದಾರೆ, ಅವರಿಗೆ ಅದು ಓಕೆ ಆಗಿದೆ. ಪ್ರೊಸೀಜರ್ಸ್ ಇರುತ್ತೆ KDBಯಲ್ಲಿ ಅಪ್ಲೈ ಮಾಡ್ಕೊಳ್ಳೋವಂಥದ್ದು. ಅವರು ಏನು ಕಾಸ್ಟಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಏನು ಅದು ಪ್ರೊಡಕ್ಷನ್ ಎಷ್ಟಿರುತ್ತೆ, ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಎಷ್ಟು ಕೊಡ್ತಾರೆ, ಪ್ರಾಜೆಕ್ಟ್ ಕಾಸ್ಟ್ ಏನು ಅಂಥದ್ದೆಲ್ಲನೂ ಕೂಡ ಅವರು ಎಲ್ಲ ಮಾಹಿತಿನೂ KDBಗೆ ಕೊಡಬೇಕಾಗತ್ತೆ. ಆವಾಗ ಅವ್ರು ಜಾಗ ಕೊಡೋದ್ರದ್ದು ಒಂದು MOU ಮಾಡ್ಕೊತಾರೆ ಇಷ್ಟು ವರ್ಷ ಅಂತಂದ್ಬಿಟ್ಟು. ಇಂಥದ್ದೆಲ್ಲ ಪ್ರೊಸೀಜರ್ಸು ಕೆಲವೊಂದು ಕಂಪನೀಸ್ ಜೊತೆ ಮಾಡಿದ್ದಾರೆ. ಜಾಗ ತೋರಿಸಿರೋದು ನಮ್ಮದೇ. ಆಮೇಲೆ ನಮ್ಮ ಇಡೀ ಕರ್ನಾಟಕದಲ್ಲಿ ಸರ್ಕಾರದ್ದು ಜಾಗ ಅಂತೇನಾದರೂ ಇದ್ದರೆ ಸರ್ಕಾರದಲ್ಲಿ KGFದು ಮಾತ್ರ ರೈಟ್ ನಾವು, ಇನ್ನೆಲ್ಲೂ ಕೂಡ ಇಲ್ಲ. ಎಲ್ಲ ಮಿಕ್ಕಿದ ರೈತರ ಹತ್ರ ದುಡ್ಡು ಕೊಟ್ಟು ತಗೊಳ್ಳೋ ಅಂಥ ಪರಿಸ್ಥಿತಿಯಲ್ಲೇ ಇದೆ. ಇಂಟಿಗ್ರೇಟೆಡ್ ಟೌನ್ಶಿಪ್ ಕೂಡ ಬೆಳಗಾವಿ ಮಾಡ್ತೀವಿ, ತುಮಕೂರು ಮಾಡ್ತೀವಿ, ಹುಬ್ಳಿ, ಕಲಬುರಗಿ ಅಂತೆಲ್ಲ, ಮೈಸೂರೆಲ್ಲ ಕೊಟ್ಟಿದ್ದಾರಲ್ಲ, ಎಲ್ಲೂ ಜಾಗ ಇಲ್ಲ 1 ಎಕರೆ.
ನಮ್ಮದು ಒಂದು ಕ್ಷೇತ್ರದಲ್ಲಿ ಮಾತ್ರ ಇಂಟಿಗ್ರೇಟೆಡ್ ಟೌನ್ಶಿಪ್ಪು 294 ಎಕರ್ಸ್ ಜಾಗ ಇರೋದು ಕೂಡ. ಅಂದರೆ ಇಂಟಿಗ್ರೇಟೆಡ್ ಟೌನ್ಶಿಪ್ಪಲ್ಲೂ ಹೆಲ್ತ್ ಸಿಟಿ ಬರುತ್ತೆ, ಬ್ಯಾಂಕಿಂಗ್ ಸಿಸ್ಟಮ್ ಬರುತ್ತೆ, ಎಜುಕೇಷನ್ಗೆ ಬರುತ್ತೆ, ಅದರಲ್ಲಿ ಮೀಟಿಂಗ್ IT ಬರುತ್ತೆ. ಅದಾದಮೇಲೆ ಹೌಸಿಂಗು ಕೂಡ ಪ್ರಾವಿಷನ್ ಇದೆ. ಇಷ್ಟೆಲ್ಲ ಇಂಡಸ್ಟ್ರೀಸ್ ಬಂದಾಗ ದೊಡ್ಡ ದೊಡ್ಡ ಪ್ರೊಫೆಷ್ನಲ್ಸು, ಕಂಪ್ನಿನ ಹೆಡ್ ಮಾಡುವಂಥವ್ರು ಎಲ್ಲ ಬಂದಾಗ ಅವ್ರಿಗೂ ಒಂದು ವಿಲ್ಲಾ ಟೈಪ್ ಕಂಪನೀಸು ಆ ಥರ ಎಲ್ಲ ಮಾಡಬೇಕು ಅಂತ ಹೌಸಿಂಗು 30% ಇಟ್ಟು ಮಿಕ್ಕಿದ 40-60% ಎಲ್ಲನೂ ಈ ಥರ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್, ಅದರ್ ಎಮ್ಯುನಿಟೀಸ್, ಪಾರ್ಕು, ಮಾಲ್ಸು ಈ ಥರದ್ದೆಲ್ಲನೂ ಮಾಡುವಂಥ ದೂರದೃಷ್ಟಿಯಿಂದಲೇ ಇವೆಲ್ಲ ಮಾಡಿರೋದು. ಇನಿಷಿಯಲಾಗಿ ಅವೆಲ್ಲ ಮಾಡೋದಕ್ಕೆ ಒಂದು ಪ್ರೊಸೀಜರ್ಸ್ ಇರುತ್ತೆ. ಪ್ರೈವೇಟ್ ಕಂಪ್ನೀಸ್ ಜೊತೆ PPP ಮಾಡೆಲಲ್ಲಿ ಮಾಡಬೇಕಾಗತ್ತೆ. ಎಲ್ಲ ಸರ್ಕಾರದ ಅನುದಾನದಲ್ಲಿ ಮಾಡೋಕ್ಕಾಗಲ್ಲ. PPP ಮಾಡೆಲಲ್ಲಿ ಮಾಡಿದಾಗ ಗೌರ್ಮೆಂಟ್ ಒಂದು DPR ಮಾಡಬೇಕಾಗತ್ತೆ. ಮತ್ತು ಕೆಲವೊಂದು ಜನಕ್ಕೆ ಆ DPRಗೆ ಮಾಡೋ ಸಂದರ್ಭದಲ್ಲಿ ಟೆಂಡರ್ನ ಕರೆದು ಇಂಥ ಜಾಗ ಕೊಟ್ಟಾದರೆ ಡೆಲ್ಲಿಯಲ್ಲಿ ನೋಯ್ಡಾಲ್ಲಿ ಮಾಡಿದ್ದಾರೆ ಹೇಗೆ ಅಂತ ಅಂದ್ಬಿಟ್ಟು. ಅದೇ ಥರ ಬ್ಯಾಂಗ್ಳೂರಲ್ಲೂ ಕೂಡ ಎಲೆಕ್ಟ್ರಾನಿಕ್ ಸಿಟೀಸಲ್ಲಿ ಎಲ್ಸಿಟಾ ಅಂತ ಒಂದು ಜಾಗ ಮಾಡಿದ್ದಾರೆ. ಇಂಥ ಯಾರ್ಯಾರು ಮಾಡಿದಾರೋ ಎಕ್ಸ್ಪೀರಿಯನ್ಸ್ ಇರೋ ಅಂಥವ್ರಿಗೆ ಒಂದು PPP ಮಾಡೆಲಲ್ಲಿ ಪ್ರೆಸೆಂಟೇಷನ್ ಮಾಡಿ ಅಂತ ಹೇಳ್ತಾರೆ. ಅದನ್ನು ಟೆಂಡರ್ ಫ್ಲೋಟ್ ಮಾಡಿದ್ದಾರೆ. ಅದರಲ್ಲಿ ಬೆಸ್ಟ್ ಪರ್ಫಾರ್ಮ್ ಮಾಡಿರೋವಂಥವ್ರಿಗೆ ಆ ಥರ ಟೌನ್ಶಿಪ್ನ ಡೆವಲಪ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಟೌನ್ಶಿಪ್ ಡೆವಲಪ್ ಮಾಡೋರೆ ಇನ್ವೆಸ್ಟರ್ಸ್ನೂ ಕರ್ಕೊಂಡು ಬರ್ತಾರೆ. ಈಗ ಅವ್ರಿಗೆ ಪರಿಚಯ ಇರ್ತಾರೆ, ಆವಾಗ ಅವರು ಜೊತೆಯಲ್ಲೇ ಕರ್ಕೊಂಡ್ಬರ್ತಾರೆ. ಈ ಥರ ಒಂದು ಚೈನ್ ಲಿಂಕ್ ಇದೆ ಈ ಸಿಸ್ಟಮಲ್ಲಿ. ಎವ್ರಿ ಡೇ ಅದರದ್ದು ಪ್ರಯತ್ನ, ಹೋಮ್ ವರ್ಕು. ಇವರು ಕೂಡ ಮೊನ್ನೆ ಆ ಮೀಟಿಂಗ್ನ ಅಟೆಂಡ್ ಮಾಡಿದ್ವಿ. ಈಗ ಬಿಫೋರ್ ಸೆಷನ್ ಜೊತೆಯಲ್ಲೇ ಸೋಮವಾರ ಆದಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತೇನೋ ನನ್ನನ್ನು ಮೀಟಿಂಗ್ ಕರೆದಿದ್ದೀನಿ ಅಂತ ಹೇಳಿದ್ದಾರೆ. ಮಂಡೇ ಅದ್ರ ನೆಕ್ಸ್ಟ್ ಏನೇನು ಪ್ರೊಸೀಜರ್ಸ್ ಇರುತ್ತೆ ಆಮೇಲೆ ಹೇಳ್ತೀನಿ. ನೀವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾಯಿದ್ದೀರಿ ಮೇಡಮ್, ಬಟ್ ಮ್ಯಾಕ್ಸಿಮಮ್ ಕ್ರೆಡಿಟ್ ಬಂಗಾರಪೇಟೆ ತಾಲೂಕು ಹೋಗ್ಬಿಡ್ತಾ ಇದೆ. ಅದನ್ನು ಸ್ವಲ್ಪ ಇದು ಮಾಡಿ ಮೇಡಮ್, ಯಾಕಂದರೆ ಎಲ್ಲ ಆ ಬಾರ್ಡ್ರ್ ಬರುತ್ತೆ, ನಮ್ಮ ಬಾರ್ಡ್ರ್ ಡೆವಲಪ್ ಆಗೋ ಥರ ಒಂಚೂರು ಮ್ಯಾಕ್ಸಿಮಮ್ ನೋಡಿ ಮಾಡಿರೋದೆಲ್ಲ ಹೇಳ್ತಿರಲ್ಲ. ಆಲ್ಮೋಸ್ಟ್ ರೋಡ್ಸ್ಗೆ ನಾನು 150 crores ತಂದು ಡಬಲ್ ರೋಡ್ಸ್ ಅಪ್ ಟು ಕುಪ್ಪಂವರೆಗೂ ನಾನು ನ್ಯಾಷನಲ್ ಹೈವೇ ಯಾಕೆ ಮಾಡಿದ್ದೀನಿ ಹೇಳಿ. ಈಗ ನಿಮ್ಗೆ ನೆಕ್ಸ್ಟ್ ಈಗ KGF ಬಿಟ್ಟರೆ ನೀವು ನನ್ನ ಕ್ಷೇತ್ರದ ಬಾರ್ಡ್ರ್ ಎಲ್ಲಿದೆ, ಕುಪ್ಪಂ ಇದೆ, ಅಲ್ಲಿಗೆ ಹೋಗೋವರೆಗೂ ಕೂಡ ಎಷ್ಟು ಕಾಸ್ಟಲ್ಲಿ ನಾನು ಗ್ರ್ಯಾಂಟ್ ತಂದಿರ್ತೀನಿ. ಅದಾದಮೇಲೆ ವಿಕೋಟ ರೋಡ್ ನೋಡಿ KPMC ಮಾರ್ಕೆಟ್ ಕಡೆ, ಅದೇ ಥರ ರಾಜ್ಪೇಟ್ ರೋಡು ಕೂಡ ನಾನು ಇಷ್ಟೆಲ್ಲ ನನ್ನ ಸರ್ಕಾರ ಇಲ್ಲದೆ ಇದ್ದಾಗೂ ರೋಡ್ಸ್ಗೆ ಗ್ರ್ಯಾಂಟ್. ಈ ಟೌನ್ಶಿಪ್ ಎಲ್ಲ ತುಂಬ ಇಂಪಾರ್ಟೆಂಟ್. ಎಲ್ಲಿಂದ ಯಾರು ಕೊಟ್ಟಿದ್ದು ಟೌನ್ಶಿಪ್, ಯಾರು ಕೊಟ್ಟರು ಜಾಗ? ಅದೇ ಎಲ್ಲ ನೀವು ಕ್ರೆಡಿಟ್ ಎಲ್ಲ ನೀವು ಮಾಡ್ತೀರಾ, ಬಟ್ ಕ್ರೆಡಿಟ್ ಯಾರು ತಗೊಂಡು ಹೋಗ್ತಾರೆ? ನಾವು ಇಂಡಸ್ಟ್ರೀಸ್ಗೆ ಅಂತ ಜಾಗ ಇದನ್ನು ರಿಸರ್ವ್ ಮಾಡಬೇಕು ಅಂತ ಹಿಂದೆ ಕಳೆದ ಸರ್ಕಾರದಲ್ಲೂ ನಾನು ಹಠ ಮಾಡಿದ್ದೀನಿ. 900 ಎಕರೆ ಹುಡುಕಿದ್ದೀವಿ, 900 ಎಕರೆ ಇಂಡಸ್ಟ್ರೀಸ್ಗೆ ಕೊಡೋದು ಅಂತ. ಅದಾದಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ನಾನು ಈ ಜಾಗಕ್ಕೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಾಗಿ ಜವಾಬ್ದಾರಿ ತೊಗೊಂಡಿದ್ದೀನಿ. ನಾನು ಅದೇ ಇಲಾಖೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುವಂಥ ಮಂತ್ರಿ ಆಗಿರೋದು. ಅದರಿಂದ ನೀವು ನನಗೊಂದು 300 ಎಕರೆ ಕೊಟ್ಟರೆ ನನಗೂ ಹೆಸರು ಉಳ್ಕೊಳ್ಳುತ್ತೆ, ಸರ್ಕಾರದ್ದು ಗೌರವ ತರ್ತೀನಿ, ಭಾಗದಲ್ಲಿ ಇಂಥದ್ದೆಲ್ಲ ಮಾಡ್ತೀನಿ, ಹೆಲ್ತ್ ಸಿಟಿ ಮಾಡ್ತೀನಿ, ಬ್ಯಾಂಕಿಂಗ್ ಸಿಸ್ಟಮ್ ತರ್ತೀನಿ, ಎಜುಕೇಷನ್ಗೆ ಅಂತ ಇಷ್ಟು ಡೆವಲಪ್ ಮಾಡ್ತೀವಿ, ಇಂಥವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಬಿಟ್ಟು ಹೋಗ್ತೀವಿ ಅಂತಂದಾಗ ಯಾರು ಬೇಡ ಅಂತಾರೆ. ಎಲ್ರಿಗೂ ಅನುಕೂಲ ಆಗಲಿ, ಜಿಲ್ಲೆಗೆ ಅನುಕೂಲ ಆಗಲಿ ಅಂತ ದೂರದೃಷ್ಟಿಯಿಂದ ಮಾಡಿದ್ದೀನಿ. ಜಿಲ್ಲೆಗೆ ಅನುಕೂಲ ಆಗಲಿ, KGF ಮಕ್ಕಳಿಗೂ ಉದ್ಯೋಗ ಸಿಗಲಿ, ಇಡೀ ಜಿಲ್ಲೆಗೆ ಒಳ್ಳೇದಾಗತ್ತೆ ಅಂದರೆ ಯಾರು ಬೇಡ ಅಂತಾರೆ. ಆಗಲಿ ಬಿಡಿ, ಆ ಒಂದು ಕನ್ಸರ್ನ್ ಇದೆ. ಕ್ರೆಡಿಟ್ ಅಂತಲ್ಲ, ಯಾವುದೇ ಕೆಲಸನ ದೂರದೃಷ್ಟಿಯಿಂದ ಮಾಡಬೇಕು ನಾವು. ನನಗೆ ಆ ತಾಯಿ ಮನಸ್ಸಿಂದಾನೇ ಮಾಡುವಂಥ ಆಲೋಚನೆ ನನಗಿದೆ, ಅದರಿಂದಾನೇ ಆ ಪ್ರಯತ್ನದಿಂದನೇ ಮಾಡಿದ್ದೀನಿ. ಒಂದು ಸರ್ವೇದು ನಮಗೆ ಸಪ್ರೇಟಾಗಿ ನಮಗೆ ಸ್ಟಾಫು ಬೇಕು. ಇವಾಗ ನಮಗೆ ಸಫಿಷಿಯೆಂಟಾಗಿ ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಪರ್ಮನೆಂಟಾಗಿ ಸ್ಟಾಫ್ ಇಲ್ಲ. ಬಟ್ ಅದನ್ನು ನಾವು ಬರ್ತಿದ್ದೀವಿ, ರೆವಿನ್ಯೂ ಮಿನಿಸ್ಟರ್ ಗಮನಕ್ಕೂ ತಂದಿದ್ದೀವಿ, DC-ಇಂದನೂ ಹೋಗಿದೆ. ಬಟ್ ಕೆಲವೊಂದು ಜಾಗದಲ್ಲಿ ಇಲ್ಲ. ಬಟ್ ನಮಗೆ ಅಷ್ಟು ತೊಂದರೆ ಏನೂ ಇಲ್ಲ. ಅವರು ಹೇಳೋ ಮಟ್ಟಕ್ಕೆ ನಮಗೆ ತೊಂದರೆ ಇಲ್ಲ. ನಮ್ಮಲ್ಲಿ ಇದ್ದಾರೆ ಸರ್ವೆ ಸ್ಟಾಫ್, ಬಟ್ ಕಡಿಮೆ ಇದ್ದಾರೆ ಕಂಪ್ಯಾರಿಟಿವ್. ರಿಕ್ವೈರ್ಮೆಂಟ್ ಎಷ್ಟು ಬೇಕು ಇರುತ್ತೆ. ಆ PU ಕಾಲೇಜಸ್ನ ಶಿಫ್ಟ್ ಮಾಡಿ ಅಂತ ಹೇಳಿದ್ದೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಪ್ರೋಸೆಸ್ಸಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿರುವಂಥದ್ದನ್ನು ಈ ರೀತಿ ಅವರು ಹೇಳೋ ಅಂಥದ್ದಕ್ಕೆ ನಾನು ಯಾವ ರೀತಿ ಸ್ಪಂದಿಸಬೇಕು ಅಂತ ನನಗೆ ಗೊತ್ತು. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಎಲ್ಲಿ PU ಕಾಲೇಜ್ ತರಬೇಕು, ಎಲ್ಲಿ ಡಿಗ್ರಿ ಕಾಲೇಜಿಗೆ ನಾನು ಏನು ಮಾಡಬೇಕು, ಏನು ಇಂಪಾರ್ಟೆನ್ಸ್ ಕೊಡಬೇಕು, ಎಜುಕೇಷನ್ಗೆ ದ ಬೆಸ್ಟ್ ಪ್ರಿಯಾರಿಟಿಯಾಗಿ ಕೊಟ್ಟಿದ್ದೀನಿ, ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ, ಗ್ರ್ಯಾಂಟ್ಸ್ ತಂದಿದ್ದೀನಿ, ನಾನೆಲ್ಲ ಎಫಿಷಿಯೆಂಟ್ ಎಫರ್ಟ್ಸ್ ಹಾಕಿದ್ದೀನಿ. ನೀವು 20 ವರ್ಷದ ಹಿಂದೆ ಹೋಗಿ ಚೆಕ್ ಮಾಡಿ, ಬೇಡ 5 ವರ್ಷದ ಹಿಂದೆ ಹೋಗಿ ಚೆಕ್ ಮಾಡಿ, ಯಾವ ಕಾಲೇಜ್ನ ಇಂಪ್ರೂವ್ ಮಾಡಿದ್ದೀರಾ, ಸ್ಟ್ರೆಂತ್ ಬಂದಿದೆ,
ಕೋರ್ಸ್ ತಂದಿದ್ದೀರಾ? ನಾನು ಡಿಗ್ರಿ ಕಾಲೇಜ್ಗೆ ಏನು ಕೋರ್ಸ್ ತಂದಿದ್ದೀನಿ, ಎಷ್ಟು ಗ್ರ್ಯಾಂಟ್ ತಂದಿದ್ದೀನಿ ನನ್ನ ಅವಧಿಯಲ್ಲಿ, ಬಿಲ್ಡಿಂಗು, ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀನಿ, ನೀವೇ ಚೆಕ್ ಮಾಡಿ. ಆಮೇಲೆ ಮಾತಾಡಲಿ, ಧರಣಿ ಮಾಡಲಿ, ನಾನು ಉತ್ತರ ಕೊಡ್ತೀನಿ. ನಾನು ಖಂಡಿತ ಉತ್ತರ ಕೊಡ್ತೀನಿ. ಕೆಲಸ ಮಾಡಿರೋಳು, ನಂಗೆ ಭಯನೇ ಇಲ್ಲ, ಮಾಡ್ತೀನಿ ಕೂಡ ನಾಳೆ. ಅದು ಸ್ವಲ್ಪ ಕಡಿಮೆ ಮಾಡಿ ಅಂತ ಅವರು ಇಲಾಖೆಯವರು ವಾಪಸ್ ಕಳಿಸಿದ್ದೀನಿ. ನಾನು ಸೆಷನ್ ಟೈಮಲ್ಲೂ ಅದನ್ನು ಕ್ಲಿಯರ್ ಮಾಡಿಸ್ತಾ ಇದ್ದೀನಿ. ಹಿಂದೆನೇ ಮಾಡಿಸ್ಬಿಡ್ತಾ ಇದೆ. ಆ ಕಡೆ ನಮಗೆ ಗೊಲ್ಲಹಳ್ಳಿ ಪಂಚಾಯತಿಗೆ ಹೋಗೋ ಹತ್ರ ಒಂದು 2 ಬ್ರಿಡ್ಜ್ ಆಗೋ ಅಂಥದ್ದು ಅವಶ್ಯಕತೆ ಇತ್ತು. ಈ ಥರ SSLC ಎಕ್ಸಾಮ್ಸ್ ಟೈಮಲ್ಲಿ ಹಾಸ್ಪಿಟಲ್ಸ್ಗೆ ಹೋಗುವಾಗ ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಭಾಳ ಸಮಸ್ಯೆ ಆಗ್ತಾಯಿತ್ತು. ಆವಾಗ 7 crores ಆ ಕಡೆ ಡೈವರ್ಟ್ ಮಾಡಿದ್ರು. ಈಗ ಒಂದು 11 crores ಅದೊಂದು ಪ್ರಪೋಸಲ್ ಇದೆ. ಜಾಗ ಇದೆ 3 acres PWDದು. ಭಾಳ ಚೆನ್ನಾಗಿ ಅದು ಪ್ಲ್ಯಾನ್ ಎಲ್ಲ ಬೇಕಾದರೆ ನೀವು ಅಲ್ಲಿ ಕುತ್ಕೊಂಡಾಗ ನಿಮಗೆ ರಿವ್ಯೂ ಅಲ್ಲಿ ಮಾಹಿತಿ ಕೊಡ್ತಾರೆ. ಅಪ್ರೂವಲ್ ಆಗಿದೆ, ಇದೆ ಅಪ್ರೂವಲ್ ಆಗಿದೆ. ಸೊ ಆ ಎಲ್ಲ ಪ್ರಯತ್ನವೂ ಅದು ಕೂಡ ನಮಗೀಗ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಪಕ್ಕದಲ್ಲೇ ಬರುತ್ತೆ. ಆ ಬಿಲ್ಡಿಂಗು ಕೂಡ ಅದರ ಪ್ರಯತ್ನದಲ್ಲಿ ಬಿಲ್ಡಿಂಗ್ಗೆ ಅಪ್ರೂವಲ್ ಆಗಿದೆ. ಬಂದು ನೋಡಕ್ಕೆ ಬರ್ತಾರಲ್ಲ ಸೈಟ್ಸು, ಒಬ್ಬರಿಗೆ ಕೂತ್ಕೊಂಡು ಏನೋ ಒಂದು ಮಾತಾಡೋಕ್ಕೆ ಒಂದು ಇದು ಬೇಕು. ಅದು ಗಮನದಲ್ಲಿ ಇಟ್ಕೊಂಡೇ ಮಾಡ್ತಾ ಇದೀವಿ. ಅವರು ಬೇಗನೆ ಹೊಸ ಬಿಲ್ಡಿಂಗೇ ಮಾಡ್ತಾರೆ. ದಾಖಲೆಗಳಿಗೆ ಓಡಾಡ್ತಾ ಇದ್ರು, ರೆಕಾರ್ಡ್ಸ್ ಓಡಾಡ್ತಾ ಇದ್ರು, 100% ಬಂದಿಲ್ಲ ರೆಕಾರ್ಡ್ಸ್ಗೆಲ್ಲ ಓಡಾಡ್ತಾ ಇದ್ರು. ರೆಕಾರ್ಡ್ಸ್ ಎಲ್ಲ ಅಲ್ಲೇ ಇದೆ. ಇವಾಗಲೂ ರೆಕಾರ್ಡ್ಸ್ಗೆಲ್ಲ ಅಲ್ಲೇ ಹೊಸದು ಮಾತ್ರ ಸಿಗುತ್ತೆ. ಅಲ್ಲೇ ಇಲ್ಲಿಗೆ ಶಿಫ್ಟ್ ಆಗುವಂಥ ಇಲ್ಲಿಗೆ ಆಗಿದ್ದಾರೆ. ಮಿಕ್ಕಿದ್ದು ಇದನ್ನು ಬಿಟ್ಟು ಹಳೆ ದಾಖಲೆಗಳು ಬಂದಾಗ ಅವರು ರೆಸ್ಪಾನ್ಸಿಬಲ್ ಇರ್ತಾರೆ ಅಂತ ಅಲ್ಲಿಗೆ ಮಾತ್ರ ಇದು ಮಾಡ್ತಾರೆ. ಇಲ್ಲಿ ಏನು ದಾಖಲೆಗಳು ಸಿಗಬೇಕು ಇಲ್ಲೇ ಸಿಗುತ್ತೆ. ಅದೆಲ್ಲ ಸರಿ, ಸಮಸ್ಯೆ ಇಲ್ಲದೆ ಇರೋದು ಯಾವುದೂ ಇರಲ್ಲ. ಇರೋದಕ್ಕೆ ನಾವು ಪರಿಹಾರ ಹುಡುಕ್ತಾ ಇದ್ದೀವ ಹಂತವಾಗಿ, ಅದನ್ನು ನಾವು ಗಮನ ಹರಿಸಬೇಕಾಗುತ್ತೆ.